ಹಳೆ ಯುಗದಲ್ಲಿ ದಕ್ಷಿಣ ಭಾರತದ ಪುಟ್ಟ ಗ್ರಾಮವೊಂದರಲ್ಲಿ ಸೀತಮ್ಮ ಎಂಬ ಯುವತಿ ವಾಸಿಸುತ್ತಿದ್ದಳು. ಅವಳು ಧೈರ್ಯ, ಸತ್ಕರ್ಮ ಮತ್ತು ಸಮಾಜ ಸೇವೆಗಾಗಿ ಜನಪ್ರಿಯಳಾಗಿದ್ದಳು. ಸೀತಮ್ಮನ ತಂದೆ ರಾಮಯ್ಯ ಗ್ರಾಮದ ಹಿರಿಯರು ನೀತಿ ಮತ್ತು ನ್ಯಾಯದ ಮೌಲ್ಯಗಳನ್ನು ಬೋಧಿಸುತ್ತಿದ್ದರೆ, ತಾಯಿಯಾದ ಸರಸ್ವತಿ ಸಂಸ್ಕೃತಿಯ ನಾಟ್ಯ, ಹಾಡು ಮತ್ತು ಪಾಕಶಾಸ್ತ್ರವನ್ನು ಅವಳಿಗೆ ಕಲಿಸುತ್ತಿದ್ದರು. ಸೀತಮ್ಮನ ಹೃದಯದಲ್ಲಿ ಗಂಭೀರ ಸ್ವಪ್ನವಿತ್ತು, ತನ್ನ ಗ್ರಾಮಕ್ಕೆ ಶಾಂತಿ, ಸಮೃದ್ಧಿ ತರಬೇಕು ಎಂಬುದು. ಗ್ರಾಮದಟ್ಟ ಅರಣ್ಯದಿಂದ ಸುತ್ತುವರಿಯಲ್ಪಟ್ಟಿದ್ದು. ವಾರಂವಾರ ದಂಗೆಕೋರರು ಬಂದು ಜನರ ಮನೆಗಳ ಮೇಲೆ ದಾಳಿ ಮಾಡುತ್ತಿದ್ದರು. ಅವರೆಲ್ಲ ದರೋಡೆ ಮಾಡಿ ಕೃಷಿಕರ ಬೆಳೆದ ಅಕ್ಕಿ, ಹಣ್ಣು ಹಂಪಲು ಕದ್ದುಕೊಂಡು ಹೋಗುತ್ತಿದ್ದರು. ಜನರು ಭಯದಿಂದ ದಿನ ಕಳೆಯುತ್ತಿದ್ದರೆ ಸೀತಮ್ಮ ಮನಸ್ಸಿನಲ್ಲಿ ಎಚ್ಚರ ಉಂಟಾಯಿತು. ಒಂದು ರಾತ್ರಿ ದಂಗೆಕೋರರು ಮತ್ತೆ ದಾಳಿ ಮಾಡಿದಾಗ ಸೀತಮ್ಮ ತಮ್ಮ ಮನೆಗೆ ಬರುತ್ತಿದ್ದ ದರೋಡೆಗಾರರನ್ನು ಎದುರಿಸಲು ನಿರ್ಧರಿಸಿತು. ಅವಳು ತನ್ನ ಸಣ್ಣ ತಂಡವನ್ನು ಕಲೆಹಾಕಿ ಕತ್ತಿ, ಬಿಲ್ಲು, ಬಾಣಗಳ ತರಬೇತಿ ನೀಡಲು ಆರಂಭಿಸಿತು. ಆಕೆಯ ಧೈರ್ಯ, ನೇತೃತ್ವ ಮತ್ತು ಬುದ್ಧಿಮತ್ತೆಯಿಂದ ಗ್ರಾಮಸ್ಥರು ಉತ್ಸಾಹಿತರಾದರು. ಅವರು ಕಾವಲು ತಂಡವನ್ನು ರಚಿಸಿ ಹಗಲು ರಾತ್ರಿ ಜಾಗರೂಕತೆಯಿಂದ ಕಾವಲು ಕಾಯಲು ಆರಂಭಿಸಿದರು. ಸೀತಮ್ಮ ಹಳೆ ಕೌಟಿಲ್ಯನ ನೀತಿಶಾಸ್ತ್ರವನ್ನು ಅಧ್ಯಯನ ಮಾಡಿ ಯುದ್ಧತಂತ್ರಗಳನ್ನು ಕಲಿತುಕೊಂಡಳು. ಇದೇ ರೀತಿಯಲ್ಲಿ ಒಂದು ಭಯಾನಕ ರಾತ್ರಿ ದಂಗೆಕೋರರು ಬಂದು ಹಲ್ಲೆ ನಡೆಸಿದಾಗ ಸೀತಮ್ಮ ಮತ್ತು ಆಕೆಯ ತಂಡರು ಬಲಿಷ್ಠವಾಗಿ ಪ್ರತಿರೋಧಿಸಿದರು. ನದಿಯ ಪಕ್ಕದ ದಟ್ಟ ಕಾಡಿನಲ್ಲಿ ಅವರು ಹಾವು ಮರಿಗಳಂತೆ ಆಕ್ರಮಿಸಿದರು. ಸೀತಮ್ಮ ತನ್ನ ಬಿಲ್ಲು ಬಾಣಗಳಿಂದ ನಾಯಕನನ್ನು ಸೆರೆ ಹಿಡಿದು ದಂಗೆಕೋರರ ಗುಹೆಯವರೆಗೆ ಹೋದಳು. ಅಲ್ಲಿ ಸೀತಮ್ಮ ತನ್ನ ಮಾತುಗಳ ಮೂಲಕ ಅವರಿಗೆ ತಮ್ಮ ತಪ್ಪನ್ನು ತೋರಿಸಿಕೊಟ್ಟಳು. ಅವಳ ನಿಷ್ಠೆ, ಧೈರ್ಯ ಮತ್ತು ಮೃದು ಮಾತುಗಳಿಂದ ದಂಗೆಕೋರರು ಭದ್ರಪಟ್ಟು ತಮ್ಮ ಅಪರಾಧಗಳನ್ನು ತ್ಯಜಿಸಿ ಗ್ರಾಮಕ್ಕಾಗಿ ಕೆಲಸ ಮಾಡಲು ಒಪ್ಪಿಕೊಂಡರು. ಈ ವಿಜಯದ ನಂತರ ಗ್ರಾಮದಲ್ಲಿ ಹಬ್ಬ ಹರಿದಿನಗಳು ಪುನಃ ಶುರುವಾಯಿತು. ಸೀತಮ್ಮ ಗ್ರಾಮದಲ್ಲಿ ವಿದ್ಯಾಭ್ಯಾಸ, ನೃತ್ಯ, ಸಂಗೀತ ಮತ್ತು ಹಸ್ತಕಲೆಗೆ ಉತ್ತೇಜನ ನೀಡಿದಳು. ಗ್ರಾಮಸ್ಥರು ನಾಡಹಬ್ಬಗಳನ್ನು ಸಂಭ್ರಮದಿಂದ ಆಚರಿಸಲು ಪ್ರಾರಂಭಿಸಿದರು ಮತ್ತು ಪ್ರತಿವರ್ಷ ಸೀತಮ್ಮನ ಶೌರ್ಯದ ನೆನಪಿಗಾಗಿ ವಿಶೇಷ ಉತ್ಸವ ನಡೆಸಲು ತೀರ್ಮಾನಿಸಿದರು. ಈ ರೀತಿ ಸೀತಮ್ಮನ ಸಾಹಸ, ಧೈರ್ಯ ಮತ್ತು ಜನಪರತೆ ಭಾರತದ ಪ್ರಾಚೀನ ಸಂಸ್ಕೃತಿಯಲ್ಲಿಯ ಶಕ್ತಿಯ ಸಂಕೇತವಾಗಿ ಉಳಿಯಿತು.